ಹಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು SSLC ಸಿಲೆಬಸ್ ನಲ್ಲಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ನಲ್ಲಿ ಬರುವಂತ ಮೋಡ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಮೀನ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಮೋಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೋಡ್ ಅಂದ್ರೆ ಏನು, ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಮೋಡ್ ಅಂದ್ರೆ ಮೋಸ್ಟ್ ರಿಪೀಟೆಡ್ ಸ್ಕೋರ್ ಇನ್ ದ ಗಿವನ್ ಡೇಟಾ ಇಸ್ ಕಾಲ್ಡ್ ಮೋಡ್. ಅಂದ್ರೆ ಒಂದು ಕೊಟ್ಟಿರ್ತಕ್ಕಂಥ ಸೆಟ್ ಆಫ್ ಸ್ಕೋರ್ಸ್ ಅಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಸ್ಕೋರು ಹೆಚ್ಚಿಗೆ ರಿಪೀಟ್ ಆಗಿರುತ್ತೋ ಅದನ್ನ ನಾವೇನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಅನ್ಗ್ರೂಪ್ಡ್ ಡೇಟಾ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದೀವಿ. ಸೊ ಇಲ್ಲಿ ಮೋಡ್ ಫಾರ್ ಅನ್ಗ್ರೂಪ್ಡ್ ಡೇಟಾ. ಸೊ ಫೈಂಡ್ ಮೋಡ್ ಫಾರ್ ದ ಗಿವನ್ ಡೇಟಾ. ಇಲ್ಲಿ ಡೇಟಾ ಇದೆ. ಸೊ ಅನ್ಗ್ರೂಪ್ಡ್ ಡೇಟಾ ಅಂತಂದ್ರೆ ಲಿಸ್ಟ್ ಆಫ್ ಸ್ಕೋರ್ಸ್ ಇರುತ್ತೆ. ಸೊ ಅದರಲ್ಲಿ 4, 7, 11, 4, 6, 4, 9, 4 ಮತ್ತೆ 8. ಸೊ ಏನಾಗಿದೆ, 4 ಅನ್ನೋದು ಇಲ್ಲಿ ರಿಪೀಟ್ ಆಗ್ತಾ ಇದೆ. ಸೊ ಹಾಗಾಗಿ ಮೋಡ್ ಈಸ್ 4 ಫಾರ್ ದ ಗಿವನ್ ಡೇಟಾ. ಸೊ ಈ ರೀತಿ ಇರ್ತಕ್ಕಂಥ ಅನ್ಗ್ರೂಪ್ಡ್ ಡೇಟಾನ ಕೊಟ್ಟಾಗ ಅದರಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಸ್ಕೋರು ತುಂಬಾ ಹೆಚ್ಚಿಗೆ ರಿಪೀಟ್ ಆಗಿರುತ್ತೋ ಸೊ ಅದನ್ನ ನಾವೇನಂತ ಕರಿತೀವಿ, ಮೋಡ್ ಅಂತ ಕರಿತೀವಿ. ಸೊ ಈ ಅನ್ಗ್ರೂಪ್ಡ್ ಡೇಟಾದಲ್ಲಿ ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಯಾವುದೇ ರೀತಿ ಫಾರ್ಮುಲಾ ಇರೋದಿಲ್ಲ. ಆದ್ರೆ ಮೋಡ್ ಫಾರ್ ಗ್ರೂಪ್ಡ್ ಡೇಟಾ ಅಂದ್ರೆ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರಲ್ಲ, ಆ ರೀತಿ ಇರ್ತಕ್ಕಂಥ ಡೇಟಾಗೆ ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಫಾರ್ಮುಲಾ ಇದೆ. ಸೊ ಫಾರ್ಮುಲಾನ ಈಸಿಯಾಗಿ ಯಾವ ರೀತಿ ಬರೆಯೋದು ಅನ್ನೋದು ನೋಡೋಣ. ಸೊ ಫಸ್ಟಿಗೆ ಮೋಡ್ ಈಸ್ ಈಕ್ವಲ್ ಟು, ಫಸ್ಟ್ ಇಲ್ಲಿ ಎಲ್ ಬರಿಬೇಕು, ಪ್ಲಸ್ ಒಂದು ಬ್ರಾಕೆಟ್ ಓಪನ್ ಮಾಡ್ಕೋತೀವಿ, ಇಂಟು ಹೆಚ್. ಈಗ ಇಲ್ಲಿ ಒಟ್ಟು 5 ಸರಿ ಎಫ್ ಅನ್ನು ಬರ್ಕೋಬೇಕು. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಈ ಬ್ರಾಕೆಟ್ ಒಳಗಡೆ ಪ್ಲಸ್ ಸಿಂಬಲ್ ಬರೋದಿಲ್ಲ, ಎಲ್ಲಾ ಕಡೆನೂ ಮೈನಸ್ ಬರೋದು. ಸೊ ಹಾಗಾಗಿ ಮೈನಸ್ ಹಾಕ್ಬಿಟ್ಟು ನಂಬರ್ಸ್ ನೆನ್ಪಿಟ್ಕೊಳ್ಳಿ, 1 0 1 0 2. ಸೊ ಇಲ್ಲಿ 2 ಬರ್ದಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸರಿ 2 ಬರೆದ್ರೆ ಫಾರ್ಮುಲಾ ರೆಡಿ ಆಗುತ್ತೆ. ಇದು ಈಸಿಯೆಸ್ಟ್ ಫಾರ್ಮ್. ಸೊ ಇದರಲ್ಲಿ ಈಗ ಒಂದೊಂದಾಗಿ ತಿಳ್ಕೊಳ್ಳೋಣ. ಸೊ ಎಲ್ ಅಂದ್ರೆ ಏನು, ಮತ್ತೆ F1 ಅಂದ್ರೆ ಏನು, F0 ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ತಗೊಂಡ್ವಿ ಅಂತಂದ್ರೆ, ಈಗ ಕ್ಲಾಸ್ ಇಂಟರ್ವಲ್ ಇದೆ ಮತ್ತೆ ಫ್ರೀಕ್ವೆನ್ಸಿ ಇದೆ. ಸೊ ಈಗ 0 to 10, 10 to 20, 20 to 30, 30 to 40 ಮತ್ತೆ 40 to 50. ಸೊ ಫ್ರೀಕ್ವೆನ್ಸಿ 4, 5, 9, 3 ಮತ್ತೆ 2 ಇದೆ ಅಂತ. ಸೊ ಈಗ ಫಸ್ಟ್ ನಾವು ಮಾಡೆಲ್ ಕ್ಲಾಸ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಮಾಡೆಲ್ ಕ್ಲಾಸ್ ಐಡೆಂಟಿಫೈ ಮಾಡಬೇಕು ಅಂದ್ರೆ ಫ್ರೀಕ್ವೆನ್ಸಿಯಲ್ಲಿ ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವ್ದಿದೆ ನೋಡ್ಬೇಕು. ಸೊ ಇದರೆಲ್ಲ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು 9. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವಲ್ ಏನಿರುತ್ತೆ, ಸೊ ಇದನ್ನ ನಾವೇನಂತ ಕರಿತೀವಿ, ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಇದನ್ನ 1 ಮಾರ್ಕ್ಸ್ ಕ್ವಶನ್ಗೂ ಕೂಡ ಕೇಳ್ತಾ ಇದ್ದಾರೆ. ಸೊ ಏನಂತ ಕ್ಲಾಸ್ ಇಂಟರ್ವಲ್ ಮತ್ತೆ ಫ್ರೀಕ್ವೆನ್ಸಿ ಒಂದು ಟೇಬಲ್ ಕೊಟ್ಬಿಟ್ಟು ಐಡೆಂಟಿಫೈ ದ ಮಾಡೆಲ್ ಕ್ಲಾಸ್ ಇನ್ ದ ಗಿವನ್ ಡೇಟಾ ಅಂತ. ಸೊ ಫಸ್ಟ್ ಸ್ಟೆಪ್ ಇದರಲ್ಲಿ ಫ್ರೀಕ್ವೆನ್ಸಿ ಯಾವ್ದು ಹೈಯೆಸ್ಟ್ ಇದೆ ಅದನ್ನ ಮಾಡೆಲ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಮಾಡೆಲ್ ಕ್ಲಾಸ್ ಅಂತ ಕನ್ಸಿಡರ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ಎಲ್ ಅಂದ್ರೆ ಲೋಯರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್. ಅಂದ್ರೆ ಈ ಮಾಡೆಲ್ ಕ್ಲಾಸ್ ಅಲ್ಲಿ ಇರ್ತಕ್ಕಂಥ ಚಿಕ್ಕ ನಂಬರ್ ಯಾವ್ದಿರುತ್ತೆ ಅದನ್ನ ಎಲ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ F0 ಅಂದ್ರೆ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮಾಡೆಲ್ ಕ್ಲಾಸ್. ಅಂದ್ರೆ ಈ ಮಾಡೆಲ್ ಕ್ಲಾಸ್ ಪ್ರಿಸೀಡಿಂಗ್ ಅಂದ್ರೆ ಅದಕ್ಕಿಂತ ಹಿಂದಿಂದು ಅಂತ. ಸೊ ಈಗ ಇದು 3ನೇ ಲೈನ್ ಇದೆ ಅಂತಂದ್ರೆ 2ನೇ ಲೈನ್. ಸೊ ಇದು ಏನಾಗುತ್ತೆ, F0 ಆಗುತ್ತೆ. ಸೊ ಅದಾದ್ಮೇಲೆ ಫ್ರೀಕ್ವೆನ್ಸಿ ಆಫ್ ದ ಮಾಡೆಲ್ ಕ್ಲಾಸ್ ಅಂದ್ರೆ ಇದು F1 ಆಗುತ್ತೆ. ಸಕ್ಸೀಡಿಂಗ್ ದ ಮಾಡೆಲ್ ಕ್ಲಾಸ್ ಅಂತಂದ್ರೆ 4ನೇ ಲೈನ್. ಸೊ ಇದು 3ನೇ ಲೈನ್ ಇದೆ ಅಂತಂದ್ರೆ 2ನೇದು ಪ್ರಿಸೀಡಿಂಗ್ ದ ಮಾಡೆಲ್ ಕ್ಲಾಸ್ ಆಗುತ್ತೆ. ಸೊ 3ನೇದು ಮಾಡೆಲ್ ಕ್ಲಾಸ್ ಆಗುತ್ತೆ. ಮತ್ತೆ 4ನೇ ಲೈನ್ ಏನಾಗುತ್ತೆ, ಸೊ ಅದು ಸಕ್ಸೀಡಿಂಗ್ ದ ಮಾಡೆಲ್ ಕ್ಲಾಸ್ ಆಗುತ್ತೆ. ಇನ್ನ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ಕ್ಲಾಸ್ ಇಂಟರ್ವಲ್ ಅಲ್ಲಿ
ಸೊ ಮೈನಸ್ ಮಾಡ್ಕೊಳ್ಳಿ. ಹೈಯರ್ ಅಂದ್ರೆ ಲೋಯರ್ ಲಿಮಿಟ್ ಅನ್ನ ಹೈಯರ್ ಲಿಮಿಟ್ ಇಂದ ಮೈನಸ್ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ಏನಾಗುತ್ತೆ, ನಮ್ಗೆ ಕ್ಲಾಸ್ ಇಂಟರ್ವಲ್ ಸೈಜ್ ಆಫ್ ದ ಕ್ಲಾಸ್ ಇಂಟರ್ವಲ್ ಸಿಗುತ್ತೆ. ಸೊ ಇದಿಷ್ಟು ಫಾರ್ಮುಲಾ. ಸೊ ಈಗ ನಾವು ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಓಕೆ, ಸೊ ಫೈಂಡ್ ಮೋಡ್ ಫಾರ್ ದ ಗಿವನ್ ಡೇಟಾ. ಸೊ ಈ ಒಂದು ಡೇಟಾಗೆ ಮೋಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಸ್ಟೆಪ್ ನಾವೇನ್ ಮಾಡಬೇಕು, ಸೊ ಫಾರ್ಮುಲಾ ಬರಿಬೇಕು. ಸೊ ಫಾರ್ಮುಲಾ ಏನ್ ಬರುತ್ತೆ, ಸೊ ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್, ಸೊ ಬ್ರಾಕೆಟ್ ಓಪನ್ ಮಾಡ್ಕೋತೀನಿ, ಇಂಟು ಹೆಚ್ ಬರಿತೀನಿ. ಸೊ ಇಲ್ಲಿ 5 ಟೈಮ್ಸ್ ಎಫ್ ಬರಿತೀನಿ. ಸೊ ಅದಾದ್ಮೇಲೆ ಸೊ ಎಲ್ಲ ಕಡೆ ಮೈನಸ್ ಹಾಕ್ತೀನಿ. ಸೊ ಇಲ್ಲಿ 1 0 1 0 2. ಸೊ 2 ಬರ್ದಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸರಿ 2 ಬರೆದ್ರೆ ಸೊ ಏನಾಗುತ್ತೆ, ಫಾರ್ಮುಲಾ ರೆಡಿ ಆಯ್ತು. ಸೊ ಈಗ ಫಸ್ಟ್ ಸ್ಟೆಪ್, ಈ ಫಾರ್ಮುಲಾ ಬರದ್ವಿ ಅಂದ್ರೇನು 1 ಮಾರ್ಕ್ಸ್ ಬಂದ್ಬಿಡುತ್ತೆ ಇದಕ್ಕೆ. ಸೊ ಈಗ ಇದರಲ್ಲಿ ಮಾಡೆಲ್ ಕ್ಲಾಸ್ ಅನ್ನ ಐಡೆಂಟಿಫೈ ಮಾಡಬೇಕು. ಮಾಡೆಲ್ ಕ್ಲಾಸ್ ಐಡೆಂಟಿಫೈ ಮಾಡಬೇಕು ಅಂತಂದ್ರೆ ಸೊ ಫ್ರೀಕ್ವೆನ್ಸಿ ಯಾವ್ದು ಹೈಯೆಸ್ಟ್ ಇದೆ, ಸೊ 12 ಹೈಯೆಸ್ಟ್ ಇದೆ. ಸೊ ಹಾಗಾಗಿ ಈ ಒಂದು ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವಲ್ ಯಾವ್ದಿದೆ, ಸೊ ಇದನ್ನ ನಾವೇನಂತ ತಗೋತೀವಿ, ಮಾಡೆಲ್ ಕ್ಲಾಸ್ ಅಂತ ಕರಿತೀವಿ. ಸೊ ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಡೇಟಾನ ಬರ್ಕೋತೀನಿ. ಸೊ ಫಸ್ಟ್ ಎಲ್ ಬರ್ಕೋತೀನಿ, ಲೋಯರ್ ಲಿಮಿಟ್ ಎಷ್ಟಿದೆ, 30 ಇದೆ. ಸೊ ಅದಾದ್ಮೇಲೆ F0. ಸೊ F0 ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ಈ ಬಾಕ್ಸ್ ಹಾಕಿದ್ದಾದ್ಮೇಲೆ 3 F ಅನ್ನ ಬರ್ದ್ಬಿಟ್ರಿ ಇಲ್ಲಿ. ಸೊ ಅದಾದ್ಮೇಲೆ 0 1 2. ಸೊ ಈಗ F0 ಯಾವ್ದಾಯ್ತು, 4. ಸೊ ಅದೇ ತರ F1 ಯಾವ್ದಾಯ್ತು, 12. ಸೊ F2 ಯಾವ್ದಾಯ್ತು, 3. ಸೊ H. ಸೊ H ಹೆಂಗ್ ಕಂಡುಹಿಡಿಬೇಕು, ಸೊ ಈ ಕ್ಲಾಸ್ ಇಂಟರ್ವಲ್ ನ ಮೈನಸ್ ಮಾಡ್ಕೊಳ್ಳಿ. ಸೊ 10 ಮತ್ತೆ 20 ಇದೆಯಲ್ಲ, ಸೊ ಅದನ್ನ ಏನ್ ಮಾಡೋಣ, ಸೊ 20 ಇಂದ ಸೊ 10 ಅನ್ನ ಮೈನಸ್ ಮಾಡ್ಕೊಂಡ್ವಿ ಅಂದ್ರೆ 10 ಬರುತ್ತೆ. ಸೊ ಯಾವ ಕ್ಲಾಸ್ ಇಂಟರ್ವಲ್ ಬೇಕಾದ್ರೂ ಮೈನಸ್ ಮಾಡ್ಕೋಬಹುದು. ಸೊ ಸೈಜ್ ಆಫ್ ದ ಇಂಟರ್ವಲ್ ಎಷ್ಟು ಬಂದಿದೆ ನಮ್ಗೆ, ಸೊ 10. ಸೊ ಈಗ ಡೇಟಾ ಎಲ್ಲ ರೆಡಿ ಆಗಿದೆ. ಸೊ ಈ ಡೇಟಾ ಬರದ್ವಿ ಅಂತಂದ್ರೆ ಇದಕ್ಕೆ ಹಾಫ್ ಮಾರ್ಕ್ಸ್ ಬರುತ್ತೆ. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಸೊ ಎಲ್ ಅಂದ್ರೆ 30 ಪ್ಲಸ್, ಸೊ ಅದಾದ್ಮೇಲೆ F1 ಅಂದ್ರೆ 12 ಮೈನಸ್ F0 ಅಂದ್ರೆ 4 ಡಿವೈಡೆಡ್ ಬೈ, ಸೊ 2 ಇಂಟು F1 ಅಂತಂದ್ರೆ 12 ಮೈನಸ್ F0 ಅಂದ್ರೆ 4 ಮತ್ತೆ ಮೈನಸ್ F2 ಅಂತಂದ್ರೆ 3. ಸೊ ಇಂಟು ಹೆಚ್ ಎಷ್ಟಿದೆ, 10. ಸೊ ಸಿಂಪ್ಲಿಫಿಕೇಶನ್ ಮಾಡಬೇಕು. ಸಿಂಪ್ಲಿಫಿಕೇಶನ್ ಮಾಡ್ಬೇಕಾದ್ರೆ ಲೋಯರ್ ಲಿಮಿಟ್ ಅನ್ನು ಯಾವುದೇ ಕಾರಣಕ್ಕೂ ಸಿಂಪ್ಲಿಫಿಕೇಶನ್ ಗೆ ಬಳಸಬೇಡಿ, ಲಾಸ್ಟ್ ಸ್ಟೆಪ್ ವರೆಗೂ ಹಾಗೆ ಕ್ಯಾರಿ ಓವರ್ ಮಾಡ್ಕೋತಾ ಹೋಗಿ. ಸೊ ಈಗ 12 ಮೈನಸ್ 4 ಅಂತಂದ್ರೆ ಸೊ 8 ಬರುತ್ತೆ. ಸೊ ಈಗ 12 2s 24 ಮೈನಸ್, ಸೊ ಇವೆರಡು ಸೇಮ್ ಸೈನ್ ಇದೆ, ಮೈನಸ್ ಇರೋದ್ರಿಂದ ಆಡ್ ಆಗುತ್ತೆ. ಸೊ ಎಷ್ಟಾಯ್ತು, 7 ಇಂಟು 10. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸೊ 8 ಡಿವೈಡೆಡ್ ಬೈ 24 ಮೈನಸ್ 7. 24 ಮೈನಸ್ 7 ಅಂತಂದ್ರೆ ಅಲ್ಲಿಗೆ 17 ಆಯ್ತು, ಇಂಟು 10. ಸೊ ಈಗ ಇದು ಯಾವ್ದು ಡಿವೈಡ್ ಆಗೋದಿಲ್ಲ. ಸೊ ನಾವೇನ್ ಮಾಡೋಣ, ಸೊ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 30 ಪ್ಲಸ್ 10 ಇಂಟು 8 ಅಂತಂದ್ರೆ ಸೊ 80 ಡಿವೈಡೆಡ್ ಬೈ 17. ಸೊ 80 ಡಿವೈಡೆಡ್ ಬೈ 17. ಸೊ 17 ಇಂದ 80 ಡಿವೈಡ್ ಮಾಡ್ಕೊಳ್ಳೋಣ. 17 4s 68. ಸೊ ಎಷ್ಟು ಬರುತ್ತೆ, ಇನ್ನಲ್ಲಿಗೆ 12 ಬರುತ್ತೆ. ಸೊ 12 ಅಂತಂದ್ರೆ ಪಾಯಿಂಟ್ ಇಟ್ಕೊಂಡು 1 0 ಹಾಕೊಂಡ್ವಿ ಅಂತಂದ್ರೆ 119 ಬರುತ್ತೆ. ಸೊ ಅಲ್ಲಿಗೆ ಇನ್ನು ನೆಕ್ಸ್ಟ್ ಸ್ಟೆಪ್ ಅಲ್ಲೂ ಕೂಡ ಇಲ್ಲಿ 0ನೇ ಬರೋದ್ರಿಂದ ಸೊ ಈಗ ಏನ್ ಬರ್ಕೋತೀನಿ ನಾನು, ಸೊ 30 ಪ್ಲಸ್ ಇದೆಷ್ಟಾಯ್ತು 4.70. 4.70 ಅಂತಂದ್ರೆ ಸೊ 30 ಪ್ಲಸ್ 4.70 ಆಡ್ ಮಾಡ್ಕೊಂಡ್ವಿ ಅಂತಂದ್ರೆ 34.70. therefore so mode of the given data is equal to 30.74 ಆಗಿದೆ.
ಸೊ ಇಷ್ಟು ಮಾಡಿದ್ವಿ ಅಂತಂದ್ರೆ ಸೊ ಇನ್ನು ಉಳಿದಿರುವಂತ ಈ ಸ್ಟೆಪ್ಸ್ಗೆ ಸಬ್ಸ್ಟಿಟ್ಯೂಷನ್ಗೆ ಹಾಫ್ ಮಾರ್ಕ್ಸ್ ಇರುತ್ತೆ, ಸಿಂಪ್ಲಿಫಿಕೇಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ಇಲ್ಲಿ ಅಲ್ಲಿಗೆ 3 ಮಾರ್ಕ್ಸ್ ಈಸಿಯಾಗಿ ನಾವು ಆರಾಮಾಗಿ ಇದನ್ನ ಚೂಸ್ ಮಾಡ್ಬೋದು. ಈಗ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಸೊ ಫೈಂಡ್ ಮೋಡ್ ಫಾರ್ ದ ಗಿವನ್ ಡೇಟಾ. ಸೊ ಕ್ಲಾಸ್ ಇಂಟರ್ವಲ್ ಇದೆ, ಫ್ರೀಕ್ವೆನ್ಸಿ ಇದೆ. ಸೊ ಫಸ್ಟ್ ಸ್ಟೆಪ್ ಏನ್ ಮಾಡ್ಕೋಣ, ಫಾರ್ಮುಲಾ ಬರೆಯೋಣ. ಸೊ ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್, ಸೊ ಇಲ್ಲಿ ಎಫ್ 5 ಟೈಮ್ಸ್ ಬರಿಬೇಕು ಇಂಟು ಹೆಚ್. ಸೊ ಇಲ್ಲಿ ಮೈನಸ್ಗಳು ಹಾಕೊಳ್ಳಿ. ಸೊ ಅದಾದ್ಮೇಲೆ 1 0 1 0 2 ಮತ್ತೆ ಇಲ್ಲೊಂದು 2 ಬಂದ್ರೆ ಫಾರ್ಮುಲಾ ರೆಡಿ ಆಯ್ತು. ಸೊ ಈಗ ಮಾಡೆಲ್ ಕ್ಲಾಸ್ ಐಡೆಂಟಿಫೈ ಮಾಡೋಣ. ಸೊ ಹೈಯೆಸ್ಟ್ ಫ್ರೀಕ್ವೆನ್ಸಿ ಇರೋದು 8. ಸೊ ಹಾಗಾಗಿ ಮಾಡೆಲ್ ಕ್ಲಾಸ್ ಬಂದ್ಬಿಟ್ಟು ಸೊ 25 35 ಇರ್ತಕ್ಕಂಥದ್ದು ಮಾಡೆಲ್ ಕ್ಲಾಸ್ ಆಗುತ್ತೆ. ಓಕೆ, ಸೊ ಡೇಟಾಸ್ ಬರ್ಕೋಣ. ಸೊ ಎಲ್ ಇಸ್ ಈಕ್ವಲ್ ಟು 25. ಸೊ ಅದಾದ್ಮೇಲೆ ಸೊ ಇಲ್ಲಿ 3 ಟೈಮ್ಸ್ ಎಫ್ ನ ಬರೀರಿ. ಸೊ ಇದು 0 1 2. ಸೊ ಈಗ F0 ಬರ್ಕೋಣ. F0 ವ್ಯಾಲ್ಯೂ 4, F1 ವ್ಯಾಲ್ಯೂ 8. ಸೊ F2 ವ್ಯಾಲ್ಯೂ 7. ಸೊ H ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅಂದ್ರೆ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ 15 ಇಂದ 5 ಅನ್ನ ಸಬ್ಟ್ರಾಕ್ಟ್ ಮಾಡಿದ್ವಿ ಅಂದ್ರೆ 10 ಬರುತ್ತೆ. ಸೊ H ವ್ಯಾಲ್ಯೂ ಎಷ್ಟು ಬಂತು, 10. ಈಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಸೊ ಎಲ್ ವ್ಯಾಲ್ಯೂ 25 ಪ್ಲಸ್, ಸೊ F1 ಅಂತಂದ್ರೆ 8 ಮೈನಸ್ F0 ಅಂದ್ರೆ 4 ಡಿವೈಡೆಡ್ ಬೈ 2 ಇಂಟು F1 ಅಂದ್ರೆ 8 ಮೈನಸ್ F0 ಅಂದ್ರೆ 4 ಮೈನಸ್ F2 ಅಂತಂದ್ರೆ 7 ಇದೆ ಇಂಟು 10. ಸೊ ಇದಾದ್ಮೇಲೆ 25 ಪ್ಲಸ್ 8 ಮೈನಸ್ 4 ಅಂದ್ರೆ 4 ಆಯ್ತು. 8 2s 16 ಮೈನಸ್ 11 ಇಂಟು 10. ಸೊ 25 ಪ್ಲಸ್, ಸೊ ಇಲ್ಲಿ 4 ಇದೆ, 8 ಅಲ್ಲಿ 16 ಅಲ್ಲಿ 11 ತೆಗೆದ್ವಿ ಅಂತಂದ್ರೆ 5 ಉಳಿಯುತ್ತೆ. ಸೊ ಇಂಟು 10. ಸೊ ಈ 5 ಮತ್ತೆ 10 ಕ್ಯಾನ್ಸಲ್ ಆಗುತ್ತೆ. 5 1s 5 2s. ಸೊ ಈಗ 25 ಪ್ಲಸ್ 4 2s 8 ಆಯ್ತು. ಸೊ ಈಗ 25 ಪ್ಲಸ್ 8 ಅಂತಂದ್ರೆ 33. ಸೊ ಮೋಡ್ ಇಸ್ ಈಕ್ವಲ್ ಟು 33 ಬಂದಿದೆ. ಸೊ ಇದೇ ರೀತಿ ಇರ್ತಕ್ಕಂಥ ಪ್ರಾಬ್ಲಮ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ ಚಾಯ್ಸ್ ಕ್ವಶನ್ ಕೊಡ್ತಾರೆ. ಚಾಯ್ಸ್ ಕೊಟ್ಟಾಗ ಫಾರ್ಮುಲಾ ಒಂದನ್ನ ಬರೆಯೋದು ಕಲ್ತ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ ಇದರಲ್ಲಿ. ಸೊ ಹಾಗಾಗಿ ಇದನ್ನೇ ಪ್ರಿಫರ್ ಮಾಡಿ. ಮೀನ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ತುಂಬಾ ಈಸಿ ಆಗಿರುತ್ತೆ. ನಂಬರ್ಸ್ ಎಲ್ಲ ಚಿಕ್ಕ ಚಿಕ್ಕದಿರುತ್ತೆ, ಬೇಗ ಮುಗ್ದೋಗುತ್ತೆ, ಟೈಮ್ ಸೇವ್ ಆಗುತ್ತೆ. ಸೊ ಹಾಗಾಗಿ ಈ ಕ್ವಶನ್ ಅನ್ನ ಚೂಸ್ ಮಾಡೋದು ತುಂಬಾ ಒಳ್ಳೇದು. ಥ್ಯಾಂಕ್ ಯು.